ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನೇ ಹಿಂದಿಕ್ಕಿದ್ದಾರೆ ಈಗ ಪ್ರಧಾನಿ ಮೋದಿ ಅವರನ್ನು ಹಿಂದಿಕ್ಕಿ ಪ್ರಧಾನಿ ಮೋದಿಯವರು ಈಗ ಜಗತ್ತಿನ ವಿಶ್ವದ ನಂಬರ್ 1 ಸ್ಥಾನದಲ್ಲಿ ಏರಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಹಿಂದಿಕ್ಕಿದ್ದಾರೆ ನರೇಂದ್ರ ಮೋದಿಯವರು. ಈ ಮೂಲಕ ನಮ್ಮ ನರೇಂದ್ರ ಮೋದಿ ಈಗ ವಿಶ್ವದ ನಂಬರ್ 1 ನಾಯಕ ಸ್ಥಾನದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಮೋದಿಗೆ 10 ಕೋಟಿ ಇನ್ಸ್ಟಾಗ್ರಾಮ್ ಹಿಂಬಾಲಕರು ಫಾಲೋವರ್ಸ್ ಇದ್ದಾರೆ. ವಿಶ್ವದ ಅತ್ಯಂತ ಜನಪ್ರಿಯ ಜಾಗತಿಕ ನಾಯಕರಲ್ಲಿ ಒಬ್ಬರಾಗಿದ್ದಾರೆ ನರೇಂದ್ರ ಮೋದಿ ಅವರು. ಅವರು ಈಗ ನಂಬರ್ 1 ನಲ್ಲಿ ಇದ್ದಾರೆ. ಇದೀಗ ಇನ್ಸ್ಟಾಗ್ರಾಮ್ನಲ್ಲಿ ಬರೋಬ್ಬರಿ 10 ಕೋಟಿ ಫಾಲೋವರ್ಸ್ ಅನ್ನು ಹೊಂದಿರುವಂಥದ್ದು. ಈ ಮೂಲಕ ಈ ಮೈಲುಗಲ್ಲು ತಲುಪಿದಂತಹ ಮೊದಲಾದ ವಿಶ್ವದ ನಾಯಕ ಅಂತ ಅನಿಸ್ಕೊಳ್ತಾ ಇದ್ದಾರೆ ನಮೋ. ಇದುವರೆಗೆ ಯಾವ ನಾಯಕರು ಕೂಡ ಈ ಪ್ರಮಾಣದ ಫಾಲೋವರ್ಸ್ ಅನ್ನು ಹೊಂದಿರಲಿಲ್ಲ ಇನ್ಸ್ಟಾಗ್ರಾಮ್ನಲ್ಲಿ. ಇದಕ್ಕೆ ಯಾವ ಜಾಗತಿಕ ಪ್ರಭಾವದಿಂದ ಅದಿರ್ಬೋದು, ಜನಪ್ರಿಯತೆ ಇರೋದು ಮತ್ತು ಭಾರತದ ಜನಸಂಖ್ಯೆ ಆಗಿರೋದು ಎಲ್ಲವೂ ಕೂಡ ಕಾರಣ ಆಗುತ್ತೆ. 2014ರಲ್ಲಿ ಇನ್ಸ್ಟಾಗ್ರಾಮ್ಗೆ ಸೇರಿಕೊಂಡಿರ್ತಾರೆ ಮೋದಿಯವರು. ವರ್ಷ ಕಳೀತಾ ಇದ್ದಂತೆ ವರ್ಷದಿಂದ ವರ್ಷಕ್ಕೆ ಅದರ ಸಂಖ್ಯೆ ಏರಿಕೆ ಆಗ್ತಾನೆ ಬರುತ್ತೆ. ಯಾಕಂದರೆ ಅಂತಹ ಅವರ ಕೆಲಸಗಳನ್ನು ನೋಡಿ. ಹೀಗಾಗಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಜಾಸ್ತಿ ಆಗ್ತಾ ಇದೆ. 10 ಕೋಟಿ ಈ ರೀತಿಯಾದಂತಹ ಫಾಲೋವರ್ಸ್ ಅಮೆರಿಕ ಅಧ್ಯಕ್ಷನಿಗೂ ಕೂಡ ಇಲ್ಲ, ಬೇರೆ ಯಾರಿಗೂ ಕೂಡ ಇಲ್ಲ. ಪ್ರಪಂಚದ ಯಾವ ನಾಯಕನಿಗೂ ಕೂಡ ಇಲ್ಲದಂತಹ ಫಾಲೋವರ್ಸ್ ಸಂಖ್ಯೆ ನಮ್ಮ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿದೆ. ಅದು ಅವರ ಕಾರ್ಯವೈಖರಿಯನ್ನು ನೋಡಿ ಆಗಿರ್ಬೋದು, ಅವರು ಮಾಡುವಂತಹ ಕೆಲಸವನ್ನಾಗಿರ್ಬೋದು, ಮತ್ತು ನಮ್ಮ ದೇಶದಲ್ಲಿರುವಂತಹ ಜನಸಂಖ್ಯೆಯ ಆಧಾರದ ಮೇಲೆ ಆಗಿ ಕೂಡ ಇರಬಹುದು. ಹೀಗಾಗಿ ನರೇಂದ್ರ ಮೋದಿಯವರು ಈಗ ನಂಬರ್ 1 ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾದರೆ ಯಾರು ಎಷ್ಟು ಫೇಮಸ್ ಇದ್ದಾರೆ ಇನ್ಸ್ಟಾಗ್ರಾಮ್ ವಿಚಾರವಾಗಿ, ಎಷ್ಟು ಫಾಲೋವರ್ಸನ್ನು ಹೊಂದಿದ್ದಾರೆ ನೋಡಿ. 4.3 ಕೋಟಿ ಫಾಲೋವರ್ಸು ಹೊಂದಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ ಅವ್ರದ್ದು ಬರೀ ಅಷ್ಟೇ ಇದೆ. ಇನ್ನು ಇಂಡೋನೇಷ್ಯಾ ಅಧ್ಯಕ್ಷ ಬ್ರವೋವೋ ಸುಬೇಲಿಯಂಟೋಗೆ 1.5 ಕೋಟಿ ಇದೆ. ಹೀಗಾಗಿ ಬ್ರೆಜಿಲ್ ಅಧ್ಯಕ್ಷ ಲೂಲಾ ಡಾ ಸಿಲ್ವಾ ಏನಿದ್ದಾರೆ ಅವರು 1.4 ಕೋಟಿ ಹಿಂಬಾಲಕರು. ವ್ಲಾಡಿಮಿರ್ ಜೆಲೆನ್ಸಿ ಏನಿದ್ದಾರೆ ಉಕ್ರೇನ್ ಅವರು 1.61 ಕೋಟಿ. ಎಮ್ಯುನಿವಲ್ ಮ್ಯಾಕ್ರನ್ ಏನಿದ್ದಾರೆ ಅವರು 6.1 ಕೋಟಿ. ಈ ರೀತಿಯಾಗಿ ಫಾಲೋವರ್ಸ್ ಹೊಂದಿದ್ದಾರೆ. ಇನ್ನು ಮೋದಿ ಬಳಿಕ ನಾವು ಭಾರತದಲ್ಲಿ ನೋಡೋದಾದರೆ ಯೋಗಿ ಆದಿತ್ಯನಾಥ್ UP CM ಅವರಿಗೆ 1.6 ಕೋಟಿ ಫಾಲೋವರ್ಸ್ ಇದ್ದಾರೆ. ಆ ಬಳಿಕ ರಾಹುಲ್ ಗಾಂಧಿ 1.2 ಕೋಟಿ ಫಾಲೋವರ್ಸನ್ನು ಹೊಂದಿದ್ದಾರೆ. ಭಾರತದಲ್ಲಿರುವಂತಹ ನಾಯಕರು ಈ 3 ಜನ ಏನಿದ್ದಾರೆ ದೊಡ್ಡ ಮಟ್ಟದಲ್ಲೇ ಇದ್ದಾರೆ. ಇದರಲ್ಲಿ ನಾವು ಅಮೆರಿಕ ಅಧ್ಯಕ್ಷದ್ದು 4.3 ಕೋಟಿ ಇದೆ. ಇಂಡೋನೇಷ್ಯಾ ಅಧ್ಯಕ್ಷದನ್ನು ನೋಡೋದಾದರೆ 1.5 ಕೋಟಿ ಫಾಲೋವರ್ಸನ್ನು ಹೊಂದಿದ್ದಾರೆ. ಬ್ರೆಜಿಲ್ ಅಧ್ಯಕ್ಷ ಲೂಲಾ ಡಾ ಸಿಲ್ವಾ ಏನಿದ್ದಾರೆ ಅವರು 1.4 ಕೋಟಿ ಹಿಂಬಾಲಕರಿದ್ದಾರೆ. ಇನ್ನು ಉಕ್ರೇನ್ ಅವರು ವ್ಲಾಡಿಮಿರ್ ಜೆಲೆನ್ಸ್ಕಿ ಏನಿದ್ದಾರೆ ಅವರು 1.61 ಕೋಟಿ ಹಿಂಬಾಲಕರನ್ನು ಹೊಂದಿರುವಂಥದ್ದು. ಇನ್ನು ಅದೇ ರೀತಿಯಾಗಿ ಎಮ್ಯುನಿವಲ್ ಮ್ಯಾಕ್ರನ್ ಏನಿದ್ದಾರೆ ಫ್ರಾನ್ಸ್ನವರು 6.1 ಕೋಟಿ ಫಾಲೋವರ್ಸನ್ನು ಹೊಂದಿದ್ದಾರೆ. ಇನ್ನು ನಮ್ಮ ಭಾರತದಲ್ಲಿ ಯೋಗಿ ಆದಿತ್ಯನಾಥ್ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಅವರು ಕೂಡ ದೊಡ್ಡ ಮಟ್ಟದ ಫಾಲೋವರ್ಸನ್ನು ಹೊಂದಿದ್ದಾರೆ. ಆದರೆ ಮೋದಿಯಷ್ಟು ಬರೋಕ್ಕೆ ಸಾಧ್ಯ ಇಲ್ಲ. ಇನ್ನೂ ಕೂಡ ಸಾಕಷ್ಟು ವರ್ಷಗಳೇ ಬೇಕಾಗುತ್ತೆ. ಹಾಗೆ ವರ್ಷಗಳು ಕಳೀತಾ ಹೋದರೆ ಮೋದಿಯವರ ಒಂದು ಫಾಲೋವರ್ಸ್ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.